ರಾಜ್ಯ ಸರ್ಕಾರ ಪತನದ ಅಂಚಿಗೆ ಬಂದಿದೆ. ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿರುವುದು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕುಂದಾಪುರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಯತ್ನಾಳ್, ಭ್ರಷ್ಟಾಚಾರ ದಂಧೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿರುವುದು ಅಧ್ಯಯನಕ್ಕಲ್ಲ, ಶಾಸಕರ ಬಲ ತೋರಿಸುವುದಕ್ಕೆ ಎಂದು ಅವರು ಹೇಳಿದ್ದಾರೆ. ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ. ಈ ಸಲ ಡಿ.ಕೆ. ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದಂತ ಅವರು ಗಟ್ಟಿಯಾಗಿ ಇವರಿಬ್ಬರು ಕಚ್ಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ. ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದ ಅಧಿಕಾರಿಗಳನ್ನು ಬೇಕಾದಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಈಗಷ್ಟೇ ಬರುವಾಗ ನೋಡ್ತಾ ಇದ್ದೀವಿ, ಮೈಸೂರಲ್ಲಿ ವರ್ಗಾವಣೆ ಅನ್ನೋಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರೆ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ.